ನಮಸ್ಕಾರ. FSSAI ಫುಡ್ ಲೈಸೆನ್ಸ್ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಇದನ್ನು ಲಾಗಿನ್ ಮಾಡಿ ಆದಮೇಲೆ ನೀವು ಫುಡ್ ಲೈಸೆನ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಮತ್ತು ರಿನ್ಯೂವಲ್ ಕೂಡ ಮಾಡ್ಬೋದು, ಮೋಡಿಫೈ ಮಾಡ್ಬೋದು, ಆ್ಯನ್ಯುವಲ್ ರಿಟರ್ನ್ ಫೈಲಿಂಗ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಕೂಡ ನಿಮಗೆ ಫುಡ್ ಲೈಸೆನ್ಸ್ ಫಸ್ಟು ಲಾಗಿನ್ ಆಗಬೇಕಾಗುತ್ತೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಮೊದಲಿಗೆ ಗೂಗಲಲ್ಲಿ ಬಂದುಬಿಟ್ಟು ಫಸ್ಟ್ FSSAI ಫಾಸ್ಕಾಸ್ ಅಂತ ಟೈಪ್ ಮಾಡಿ. ಅದಾದ ನಂತರ ನಿಮಗೆ fastcast.fssai.gov.in ಅಂತ ಕಾಣಿಸುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಲಾಗಿನ್ ಫುಡ್ ಬಿಸ್ನೆಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಲಾಗಿನ್ ಫುಡ್ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಲೈಸೆನ್ಸ್ ರಿಜಿಸ್ಟ್ರೇಷನ್ ನಂಬರ್ ಆರ್ ಅಪ್ಲಿಕೇಶನ್ ನಂಬರ್ ಅಂತ ಕೇಳುತ್ತೆ. ಒಂದು ವೇಳೆ ನಿಮಗೆ ಫುಡ್ ಲೈಸೆನ್ಸ್ ನಂಬರ್ ಗೊತ್ತಿದ್ದರೆ ನಂಬರ್ ಹಾಕ್ಬೋದು. ಇನ್ ಕೇಸ್ ನಿಮಗೆ ಫುಡ್ ಲೈಸೆನ್ಸ್ ನಂಬರ್ ಗೊತ್ತಿಲ್ಲ ಅಂತಂದರೆ ನೀವು ಫುಡ್ ಲೈಸೆನ್ಸ್ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಅಪ್ಲಿಕೇಶನ್ ರೆಸಿಪ್ಟ್ ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನಾದರೂ ಕೂಡ ನಾವು ಎಂಟರ್ ಮಾಡ್ಬೋದು. ಈಗ ನಾನು ಫುಡ್ ಲೈಸೆನ್ಸ್ ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಪ್ರೊಸೀಡ್ ಮಾಡ್ತೀನಿ. ನೆಕ್ಸ್ಟ್ ನಾನೀಗ ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇದ್ದೇನೆ. ಅದಾದಮೇಲೆ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕ್ಯಾಪ್ಚಾ ಕೋಡ್ ಕರೆಕ್ಟಾಗಿ ಎಂಟರ್ ಮಾಡಿ ಆದಮೇಲೆ ಈಗ ಪೋರ್ಟಲ್ ಓಪನ್ ಆಗಿದೆ. ಸೊ ಇದರಲ್ಲಿ ನೀವು ನೋಡ್ಬೋದು ಈಗ ಫುಡ್ ಲೈಸೆನ್ಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಫಸ್ಟಿಗೆ ನೀವು ಇಲ್ಲಿ ಇಶ್ಯೂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಇಲ್ಲಿ ಕಾಣಿಸ್ತಾ ಇರೋ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಡೀಟೇಲ್ಸ್ ಕಾಣಿಸುತ್ತೆ. ನೀವು ಈಗ ಫುಡ್ ಲೈಸೆನ್ಸ್ ಏನಾದರೂ ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಕಾಣಿಸ್ತಾ ಇರೋ ಲೈಸೆನ್ಸ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ನಿಮ್ಮ ಲೈಸೆನ್ಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫುಡ್ ಲೈಸೆನ್ಸ್ PDF ಅಲ್ಲಿ ಡೌನ್ಲೋಡ್ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ನೀವೇನಾದರೂ ರಿನ್ಯೂವಲ್ ಮಾಡಬೇಕು ಅಂತಂದರೆ ಈ ರಿನ್ಯೂವಲ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೈ ಫಾರ್ ರಿನ್ಯೂವಲ್ ಆಫ್ ಲೈಸೆನ್ಸ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಲೈಸೆನ್ಸ್ ನಂಬರ್ ಮತ್ತು ನಿಮ್ಮ ರೆಫರೆನ್ಸ್ ನಂಬರ್ ಶೋ ಆಗುತ್ತೆ. ಸೊ ಇಲ್ಲಿ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ರಿನ್ಯೂವಲ್ ಮಾಡ್ಬೋದು. ಅದೇ ರೀತಿ ನೀವು ಮೋಡಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಮೋಡಿಫೈ ಮಾಡ್ಬೋದು. ಸರೆಂಡರ್ ಮೇಲೆ ಕ್ಲಿಕ್ ಮಾಡಿ ಸರೆಂಡರ್ ಮಾಡ್ಬೋದು. ಮತ್ತು ನಿಮ್ಮ ಆ್ಯನ್ಯುವಲ್ ರಿಟರ್ನ್ ಫೈಲಿಂಗ್ ಮಾಡಿ ಆದಮೇಲೆ ನೀವು ಪೇ ಕೂಡ ಮಾಡ್ಬೋದು. ಪೇ ಪೆನಲ್ಟಿ ಅಂತ ಇದೆ, ಪೆನಲ್ಟಿ ಕೂಡ ನೀವು ಪೇ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಮೊಬೈಲ್ ನಂಬರ್, ಯೂಸರ್ ನೇಮ್, ಪಾಸ್ವರ್ಡ್, ಇಮೇಲ್ ID ಏನೂ ಇಲ್ಲ ಅಂತಂದರೆ ಆಗ ನೀವು ಏನಾದರೂ ಫುಡ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸ್ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಮತ್ತು ಫುಡ್ ಲೈಸೆನ್ಸ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಅದೆಲ್ಲವೂ ಕೂಡ ಆಫಿಷಿಯಲ್ ವೇಯಿಂದನೇ ನಾವು ಪ್ರೊಸೆಸ್ ಮಾಡಿ ಕೊಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನ್ನಲ್ಲಿ ನನ್ನ ಮೊಬೈಲ್ ನಂಬರ್ನ ಕೊಟ್ಟಿರ್ತೇನೆ. ನೀವು ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.